ಕರುಣಾಮಯ ದೇವರು ನಮ್ಮನ್ನು, ಅಲ್ಲಿ ನೀವು ನನ್ನನ್ನು ಅಂತ ಹಾಕ್ಕೊಳ್ಳಿ, ಒಂದ್ಸರಿ ನನ್ನ ಜೊತೆ ಕೈ ಮೇಲೆ ಮಾಡಿ ಹೇಳ್ತೀರಾ? ಕರುಣಾಮಯ ದೇವರು ನನ್ನನ್ನು ಅಪಾರವಾಗಿ ಪ್ರೀತಿಸಿ ನನ್ನ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಸತ್ತು ಹೋಗಿದ್ದ ನನ್ನನ್ನು ಕ್ರಿಸ್ತ ಯೇಸುವಿನೊಡನೆ ಜೀವಂತರನ್ನಾಗಿ ಮಾಡಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ. ನೋಡಿ, ಕರುಣಾಮಯಿ ದೇವರು ಏನು ಮಾಡಿದರು ಅಂದರೆ, ಪರಲೋಕದಿಂದ ತನ್ನ ಮಗನನ್ನು ಭೂಮಿಗೆ ಕಳಿಸಿ ಏನು ಮಾಡಿದರು? ಆತ್ಮದಲ್ಲಿ ಸತ್ತು ಹೋಗಿದ್ದ ನನಗೆ ಜೀವ ಕೊಡುವುದಕ್ಕೋಸ್ಕರ. ಶರೀರದಲ್ಲಿ ಜೀವ ಇದೆ, ಈಗ ಜೀವ ಬೇಕಾಗಿದೆ ಎಲ್ಲಿಗೆ? ಆತ್ಮಕ್ಕೆ. ಈಗ ಯೇಸು ಬಂದಿದ್ದು ಶರೀರಕ್ಕೆ ಜೀವ ಕೊಡಲಿಕ್ಕಲ್ಲ, ಆಲ್ರೆಡಿ ಶರೀರದಲ್ಲಿ ಉಸಿರಿದೆ, ಜೀವ ಇದೆ. ಆದರೆ ಯೇಸುವನ್ನು ತಂದೆ ದೇವರು ಕಳಿಸಿದ್ದು ನನ್ನ ಮಕ್ಕಳು ನನ್ನ ಮಾತನ್ನು ಮೀರಿ ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ ಎಲ್ಲಿಗೆ? ನರಕಕ್ಕೆ. ನಿತ್ಯ ನರಕ, ಬಿಡುಗಡೆ ಇಲ್ಲ. ಆದ್ದರಿಂದ ಮಗನೇ, ನೀನು ಹೋಗಿ ನೀನು ಸತ್ತು ನಿನ್ನ ಜೀವವನ್ನು ಅವರ ಆತ್ಮಕ್ಕೆ ನೀನು ಕೊಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸೊ ಅದರಿಂದನೇ ಮತ್ತೊಂದು ಸರಿ ಕೇಳಿಸ್ಕೊಳ್ಳಿ ಸರಿಯಾಗಿ. ನಮ್ಮ 5ನೇ ವಾಕ್ಯ, ನಮ್ಮ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಡನೆ ಜೀವಂತರನ್ನಾಗಿ ಮಾಡಿದರು. ಹಾಲೆಲೂಯಾ. ಈಗ ಮಾಡಿದ್ದಾರೆ. ಬಟ್ ಈಗ ನೀವು ಈ ಸತ್ಯವನ್ನು ನಿಮ್ಮ ಹೃದಯದಲ್ಲಿ ನೀವು ಸ್ವೀಕಾರ ಮಾಡಿದಾಗ ನಿಮ್ಮ ಆತ್ಮ ಏನಾಗುತ್ತೆ? ಜೀವಕ್ಕೆ ಬರುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ನನಗಾಗಿ ಸತ್ತಿದ್ದು, ನನಗಾಗಿ ರಕ್ತ ಸುರಿಸಿದ್ದು, ನನಗಾಗಿ ಮಗುವಾಗಿ ಜನಿಸಿದ್ದು, ಅವರು ಸತ್ತು ಪುನರುತ್ಥಾನರಾಗಿದ್ದಾರೆ. ಅವರು ಸತ್ತು ಪುನರುತ್ಥಾನರಾಗಿ ಇಂದಿಗೂ ಜೀವಿಸ್ತಾ ಇದ್ದಾರೆ. ಇದನ್ನು ನೀವು ವಿಶ್ವಾಸಿಸಿದಾಗ, ಈ ಸತ್ಯವನ್ನು ನೀವು ನಂಬಿದಾಗ, ವಿಶ್ವಾಸ ಇಟ್ಟಾಗ, ಆಗ ನಿಮ್ಮ ಒಳಗಡೆ ಜೀವ ಉಂಟಾಗತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಈ ಕಾರ್ಯವನ್ನು ಯೇಸು ಮಾಡಿದ್ದು ಪ್ರೀತಿಯಿಂದ ಪ್ರಿಯರೇ. ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾಗಲಿ, ರಕ್ತವನ್ನು ಸುರಿಸಿದ್ದಾಗಲಿ ಬೇಜಾರಿಂದ ಅಲ್ಲ. ನನ್ನ ಮಕ್ಕಳು ಯಾರೂ ಕೂಡ ನರಕಕ್ಕೆ ಹೋಗಬಾರ್ದು, ನನ್ನ ಮಕ್ಕಳು ಎಲ್ಲರೂ ಕೂಡ ನನ್ನಲ್ಲಿ ವಿಶ್ವಾಸವಿಟ್ಟು ಮತ್ತೆ ಎಲ್ಲಿಂದ ಬಂದರೋ ಅಲ್ಲಿಗೆ ಹೋಗಬೇಕು ಅಂತ. ಪ್ರೈಸ್ ದ ಲಾರ್ಡ್. ನೀವೆಲ್ಲ ಎಲ್ಲಿಂದ ಬಂದಿದ್ದು ಗೊತ್ತಾ? ಭೂಮಿಗೆ ಅಮ್ಮ ಅಪ್ಪನಿಂದ ಅಂತ ಹೇಳಬೇಡಿ, ಅದು ನಿಜನೇ. ಆದರೆ ಒರಿಜಿನಲಿ ಏನು ಗೊತ್ತಾ? ನಾವು ಸ್ವರ್ಗದಿಂದ ಬಂದವರು. ಮತ್ತೆ ವಾಪಸ್ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಸ್ವರ್ಗಕ್ಕೆ ಹೋಗಬೇಕು. ಆದರೆ ಹೋಗಬೇಕಾದ್ರೆ ನಮ್ಮಲ್ಲಿ ಯೇಸು ಇರಬೇಕು. ಆ ಯೇಸು ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳಿದ್ದಾರೆ. ಜೀವ ಫಸ್ಟ್ ಪಡ್ಕೋಬೇಕು. ಆಗ ಆ ಜೀವವಾದ ಯೇಸು ನನ್ನಲ್ಲಿರುವಾಗ ಮಾರ್ಗವೂ ಅವರೇ ಆಗಿದ್ದಾರೆ. ಮಾರ್ಗವಾದ ಅವರು ನೆಟ್ಟು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಗೊತ್ತಾ? ತಂದೆ ಬಳಿಗೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಾವೆಲ್ಲ ವಾಪಸ್ ಅಲ್ಲಿಗೆ ಹೋಗಬೇಕಾದವರು, ಇಲ್ಲಿ ಇರಬೇಕಾದವರಲ್ಲ. ಇಲ್ಲಿ ನಮ್ಮ ಜೀವನ 70-80 ಮಾತ್ರನೇ. ನೀರಿನ ಮೇಲೆ ಗುಳ್ಳೆಗಿಂತ ಮೋಸ ನಮ್ಮ ಜೀವನ. ಗುಳ್ಳೆ ಸ್ವಲ್ಪ ಹಂಗೆ ಹೋಗಿ 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 ಯಾವುದಾದ್ರೂ ಒಂದು ಕಡ್ಡಿ ಚುಚ್ಕೊಂಡ್ರೆ ಒಡೆದೋಗುತ್ತೆ. ಅದಕ್ಕಿಂತ ಮೋಸ ನಮ್ಮ ಜೀವನ. ಈಗಿದ್ದ ಹೋಗ್ಬಿಟ್ಟ ಬ್ರದರ್ ಅಂತೇಳಿ ಎಷ್ಟೋ ಜನ ಹೇಳಿದ್ದಾರೆ. ನೆನ್ನೆ ಇದ್ದರೂ ಇವತ್ತಿಲ್ಲ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಅದೇ ಪ್ರಕಾರ ನಮ್ಮ ಜೀವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆದರೆ ಹೋದಾಗ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ನನ್ನ ತಂದೆ ಜಾಗಕ್ಕೆ ಹೋಗಬೇಕು, ನನ್ನ ತಂದೆ ಮನೆಗೆ ಹೋಗಬೇಕು. ಆ ತಂದೆ ಮನೆಗೆ ಹೋಗಬೇಕಾದ್ರೆ ಯೇಸುವನ್ನು ಮೇಲೆ ಪಡ್ಕೊಳ್ಳೋಕ್ಕಾಗಲ್ಲ, ಇಲ್ಲೇ ಪಡ್ಕೋಬೇಕು ನಾವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ವರ್ಷ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ದೆ, ಗಲಗಲ ತಿಂದಿದ್ದೆ, ರೋಸ್ ಕುಕ್ಕಿಗಳು ಮಾಡಿದ್ದೆ, ಕೇಕ್ ಕಟ್ ಮಾಡಿದ್ದೆ. ಯೇಸು ಇದ್ದಾರಾ? ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ತನನ್ನು ಒಳಗಡೆ ಧರಿಸ್ಕೊಂಡು ಆತನೊಂದಿಗೆ ಸೆಲೆಬ್ರೇಷನ್ ಮಾಡಬೇಕು. ಆ ಜಾಯ್ ನಮ್ಮಲ್ಲಿರಬೇಕು. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಯೇಸು ಕ್ರಿಸ್ಮಸ್ ಅಂದರೆ ಯೇಸು ಹುಟ್ಟಿದ್ದು ನನಗಾಗಿ, ನನ್ನ ಪಾಪಕ್ಕಾಗಿ. ನಾನು ನಷ್ಟಪಡಿಸಿಕೊಂಡ ಸ್ವರ್ಗವನ್ನು, ಹೆವೆನನ್ನು ಮತ್ತೆ ನನಗೆ ಕೊಡುವುದಕ್ಕೋಸ್ಕರ. ಯಾರು ಇದನ್ನು ನಂಬಲ್ವೋ
ಖಂಡಿತ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಒಂದೇ ಒಂದು ವಾಕ್ಯ ಓದಿ, 3:16 ಯೋಹಾನನ ಶುಭ ಸಂದೇಶ, 3:16 ಯೋಹಾನನ ಶುಭ ಸಂದೇಶ ಓದ್ತೀರಾ? ದೇವರು ತೆಗೆದ್ರೆ ಸಿಕ್ತಾ? 3:16 ಓದ್ತೀರಾ? ಓದಿ ಯಾರಾದರೂ ಒಂದು ನಿಮಿಷ. ದೇವರು ಲೋಕವನ್ನು ಅಂತ ಹೇಳಿದಾಗ ಲೋಕ ಅಂದರೆ ನಾನು. ಪ್ರೈಸ್ ದ ಲಾರ್ಡ್. ಲೋಕ ಅಂದಾಗ ಯಾರನ್ನ ಹಾಕ್ಕೋಬೇಕು ನೀವು? ನಿಮ್ಮ ಹೆಸರು ಹಾಕ್ಕೋಬೇಡಿ ಅಲ್ಲಿ. ದೇವರು, ತಂದೆ ದೇವರು, ನನ್ನ ಹೆಸರು ಅಂಥೋಣಿಯನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತನಗಿದ್ದ ಒಬ್ಬನೇ ಮಗನಾದ ಯೇಸುವನ್ನು ಏನು ಮಾಡಿದರು? ಬಲಿಯಾಗಿ ಅರ್ಪಿಸಿದರು. ಪ್ರೈಸ್ ದ ಲಾರ್ಡ್. ಹಾಗಾದರೆ ಯೇಸುವನ್ನು ಬಲಿಯಾಗಿ ಅರ್ಪಿಸಿದ್ದು ಯಾರಿಗಾಗಿ? ನಮಗಾಗಿ ಅಂತ ಹೇಳಬೇಡಿ. ಯಾರಿಗಾಗಿ? ಪರ್ಸನಲ್ಲಾಗಿ ತಗೊಳ್ಳಿ ಈ ವಿಷಯಗಳನ್ನೆಲ್ಲ. ಯೇಸು ಬಂದದ್ದು ನನಗಾಗಿ, ಯೇಸು ಹುಟ್ಟಿದ್ದು ನನಗಾಗಿ, ಯೇಸು ಸತ್ತಿದ್ದು ನನಗಾಗಿ, ಯೇಸು ರಕ್ತ ಸುರಿಸಿದ್ದು ನನ್ನ ಪಾಪ ಪರಿಹಾರಕ್ಕಾಗಿ, ಯೇಸು ಪುನರುತ್ಥಾನರಾಗಿದ್ದು ನನ್ನನ್ನು ಪುನರುತ್ಥಾನ ಮಾಡುವುದಕ್ಕಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಓಕೆ, ಓದಿ ಅದನ್ನು. ತನ್ನ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಈಗ ಈ ವಿಷಯ, ಈ ವಾಕ್ಯ ಭಾಳ ಇಂಪಾರ್ಟೆಂಟ್. ಆತನಲ್ಲಿ ವಿಶ್ವಾಸ ಇಟ್ಟ ಅಂದರೆ ಯೇಸು ಹುಟ್ಟಿದ್ದು, ಯೇಸು ಸತ್ತಿದ್ದು, ಯೇಸು ಪುನರುತ್ಥಾನರಾಗಿದ್ದು ನನಗೋಸ್ಕರ ಎಂಬ ಈ ಸತ್ಯವನ್ನು ಯಾರು ನಂಬುತ್ತಾರೋ, ಆತನಲ್ಲಿ, ಆತನು ಮಾಡಿದ ಕಾರ್ಯದಲ್ಲಿ ಯಾರು ನಂಬಿಕೆ ಇಡ್ತಾರೋ, ಯಾರು ವಿಶ್ವಾಸಿಸ್ತಾರೋ, ಯಾರು ನಾಶವಾಗದೆ ಎಲ್ಲರೂ ಏನನ್ನ ನಿತ್ಯ ಜೀವ. ನಿತ್ಯ ಅಂದರೆ ಏನು? ನಿತ್ಯ ಅಂದರೆ ಯಾವಾಗಲೂ, ಜೀವ ಅಂದರೆ ಜೀವಿಸೋದು. ಪ್ರೈಸ್ ದ ಲಾರ್ಡ್. ನೋಡಿ, ನಿತ್ಯ ಅಂದರೆ ಯಾವಾಗಲೂ, ಜೀವ ಅಂದರೆ ಜೀವಿಸೋದು. ಭೂಲೋಕದಲ್ಲೂ ಪರಲೋಕದಲ್ಲೂ ನಿತ್ಯವೂ ಯಾರೊಂದಿಗೆ? ಯೇಸುವಿನೊಂದಿಗೆ. ಕೆಲವರು ಹೇಳ್ತಾರೆ ಅಲ್ಲಿ ಹೋದ್ಮೇಲೆ ನೋಡ್ಕೊಳ್ಳೋಣ, ಹಂಗೆ ಪೈ ಪಾತ್ಕಲ, ಅಲ್ಲೇನು ನೋಡೋಕ್ಕಾಗಲ್ಲ. ಇಲ್ಲಿ ಯೇಸು ಜೊತೆ ಇದ್ದರೆ ನಿನ್ನ ಜರ್ನಿ ಅಲ್ಲಿಗೆ, ಇಲ್ಲಿ ಯೇಸು ಜೊತೆ ಇಲ್ಲ ಅಂದರೆ ಅಪಲಪೋ ಸಾತಾನೆ ಅಂತ ಹೇಳ್ತಾರಲ್ಲ, ಹಂಗೇನೆ ಗ್ಯಾರಂಟಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೇರೆ ಆನ್ಸರೇ ಇಲ್ಲ. ಯಾಕಂದರೆ ಆತ್ಮದಲ್ಲಿ ಜೀವ ಇದ್ರೇ ದೇವರು ನಿನ್ನನ್ನು ಮಗನಾಗಿ ಕನ್ಸಿಡರ್ ಮಾಡೋದು, ಕರ್ಕೊಳ್ಳೋದು. ನಿನ್ನ ಆತ್ಮ ಸತ್ತೋಗಿದೆ ಅಂತ ಇಟ್ಕೊಳ್ಳಿ, ಎಲ್ಲೋ ಕರ್ಕೊಳ್ಳಲ್ಲ. ಹೋಗಪ್ಪ ನೀನು ಆ ಕಡೆ ಜಾಗಕ್ಕೆ ಅಂತ ಕಳಿಸಿಬಿಡ್ತಾರೆ ಆ ಕಡೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓಕೆ, ಸೊ ಓದಿ. ದೇವರ ಉದ್ದೇಶ ಒಂದು ಏನು ಗೊತ್ತಾ? ತನ್ನ ಮಗನನ್ನು ಬಲಿ ಕೊಟ್ಟದ್ದು ಒಂದೇ ಒಂದು ಕಾರಣಕ್ಕಾಗಿ. ಆ ಮಗನ ಬಲಿಯನ್ನು ನಂಬಬೇಕು ನಾವು. ಯೇಸು ಬಂದು ಸತ್ತದ್ದು ನನಗೋಸ್ಕರ, ಪುನರುತ್ಥಾನ ಆಗಿದ್ದು ನನಗೋಸ್ಕರ ಅಂತೇಳಿ ನಂಬಬೇಕು. ಯಾವಾಗ ಅದನ್ನು ನಂಬುತ್ತೀರೋ ನಿಮ್ಮ ಒಳಗಡೆ ಜೀವ ಬರುತ್ತೆ. ಹಲ್ಲೆಲೂಯಾ. ಈಗ ನೀವು ಯಾರಿಗೆ ಮಕ್ಕಳಾಗ್ತಿರಾಗ? ತಂದೆಗೆ. ನಷ್ಟಪಡಿಸಿಕೊಂಡ ತಂದೆ ಮಗನ ಸಂಬಂಧ ಈಗೇನಾಗುತ್ತೆ? ಮತ್ತೆ ವಾಪಸ್ ಸಿಗುತ್ತೆ. ಆಗ ನೀವು ಇಲ್ಲಿನ ಪ್ರಜೆಗಳಲ್ಲ, ಪರಲೋಕದ ಪ್ರಜೆಗಳಾಗ್ತೀರಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಸಿಟಿಸನ್ ಎಲ್ಲಿಗಾಗ್ತೀರಾ? ಪರಲೋಕಕ್ಕಾಗ್ತೀರಾ. ಹಲ್ಲೆಲೂಯಾ. ಆಗ ಪರಲೋಕದ ಬದುಕನ್ನು ಈ ಕತ್ಲೆ ಪ್ರಪಂಚದಲ್ಲಿ ಬದುಕ್ತೀರಾ ನೀವು. ಪ್ರೈಸ್ ದ ಲಾರ್ಡ್. ನಿಮ್ಮ ಸುತ್ತಲೂ ಈಗ ಇದು ನೋಡಿದ್ದೀರಾ ಏನು? ತಾವರೆ ಹೂ ನೋಡಿದ್ದೀರಾ ಇಲ್ಲೋ? ಹೇಳಿ, ಎಲ್ಲಿರುತ್ತೆ ಅದು? ಕೆರೆಯಲ್ಲಿ ನೀರು ಕೊಚ್ಚೆ ಇರುತ್ತಾ ಅಥವಾ ಒಳ್ಳೆಯದಿರುತ್ತಾ? ಕೆಸರು ಅಲ್ವಾ? ಆದರೆ ಕೆಸರು ಮಧ್ಯದಲ್ಲಿ ಏನಿರುತ್ತೆ? ತಾವರೆ. ಈ ಭೂಲೋಕ ಹಾಗೇನೆ, ಕೊಚ್ಚೆನೆ. ಆದರೆ ಈ ಕೊಚ್ಚೆಯ ಮಧ್ಯದಲ್ಲಿ ಕ್ರೈಸ್ತರಾದ ನೀವೊಬ್ಬೊಬ್ಬರು ತಾವರೆ ಅಂತ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಆಯ್ಕೆ ಮಾಡಿಕೊಂಡಿರೋದು. ಆ ಪ್ರೀತಿಯನ್ನು ಅನುಭವಿಸಿ ಅವರನ್ನು ನಾವು ಪ್ರೀತಿಸುತ್ತಾ ಜೀವಿಸಬೇಕು. ಪ್ರಿಯ ಸಹೋದರ ಸಹೋದರಿ, ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ ಕೂಡ. ಈ ಗೀತೆಯ ಸಾಲುಗಳನ್ನು ಹಾಡುವಾಗ ಯೇಸು ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟರು. ಪ್ರಿಯರೇ, ನಾನು ಹಾಡುವಾಗ ಪುನರಾವರ್ತಿಸಿ ಅರ್ಥ ಮಾಡ್ಕೊಂಡು ನೀವು ಆಡಬೇಕು. ಇದನ್ನು ಧ್ಯಾನ ಮಾಡಿ ಆಡಬೇಕು ನೀವು. ಆಗ ಮಾತ್ರನೇ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಯೇಸುವನ್ನು ನಿಮ್ಮ ಕಣ್ಣ ಮುಂದೆ ತಂದುಕೊಳ್ಳಿ. ಯೇಸುವನ್ನು ಕಣ್ಣ ಮುಂದೆ ತಂದುಕೊಂಡು ನನ್ನೊಂದಿಗೆ, ನನ್ನ ನಂತರ ಎಲ್ಲರೂ ಕೂಡ ಸೇರಿ ಈ ಗೀತೆಯ ಸಾಲುಗಳೊಂದಿಗೆ ಅನುಭವಿಸುತ್ತಾ ಹೇಳೋಣ.
ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಹೇಳೋಣ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಪ್ರಿಯರೇ, ಯೇಸು ಪ್ರಾಣ ಕೊಟ್ಟಿದ್ದು ಪ್ರೀತಿಯಿಂದ. ಇವತ್ತು ನಿಮ್ಮ ಮಕ್ಕಳು ಏನಾದರೂ ನಿಮಗೆ ನೋವು ಮಾಡಿ ಮೋಸದ ಮೇಲೆ ಮೋಸ ಮಾಡ್ತಾಯಿದ್ರೆ, ಏನಾದರೂ ತೊಂದರೆ ಕೊಟ್ಟರೆ, ಆವಾಗ ನೀವೇನು ಮಾಡ್ತೀರ ಗೊತ್ತಾ? ಆ ಜೈಲಲ್ಲಿರೋದು ಒಳ್ಳೆಯದಲ್ಲ, ಹಾಳಾಗೋಗಲಿ, ಕರ್ಕೊಂಬಂದ್ಬಿಡೋಣ ಅಂತೇಳಿ ಕರ್ಕೊಬರ್ತೀರ. ಆದರೆ ಯೇಸು ಹಾಳಾಗೋಗಲಿ ಅಂತಲ್ಲ, ಪ್ರೀತಿಯಿಂದ ನನ್ನ ಮಕ್ಕಳು ಮತ್ತೆ ಸ್ವರ್ಗಕ್ಕೆ ಬರಬೇಕು ಅಂತೇಳಿ ತನ್ನ ಪ್ರಾಣವನ್ನು ಅರ್ಪಿಸಿ ರಕ್ತ ಸುರಿಸಿ ನಮ್ಮನ್ನು ಶುದ್ಧಿ ಮಾಡಿದ್ದಾರೆ. ಆ ದೇವರು ನಮ್ಮ ಮಧ್ಯೆ ಇದ್ದಾರೆ, ಆ ದೇವರು ನಮ್ಮೊಂದಿಗಿದ್ದಾರೆ ಎಂಬ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಆ ತಂದೆ ದೇವರು ತನ್ನ ಏಕಮಾತ್ರ ಮಗನನ್ನು ಬಲಿಯಾಗಿ ಕೊಟ್ಟದ್ದು ನಮ್ಮಲ್ಲಿ ಸತ್ತು ಹೋದ ಆತ್ಮಕ್ಕೆ ಜೀವ ಕೊಡುವುದಕ್ಕಾಗಿ. ಯೇಸು ಅದನ್ನೇ ಹೇಳಿದ್ದು 10:10 ಯೋಹಾನನ ಶುಭ ಸಂದೇಶದಲ್ಲಿ, ನಾನು ಬಂದದ್ದು ಜೀವ ನೀಡಲಿಕ್ಕೆ, ಯಥೇಚ್ಛವಾಗಿ ನೀಡಲಿಕ್ಕೆ. ಆ ಜೀವವನ್ನು ನೀವು ಪಡ್ಕೋತೀರಾ. ಇವತ್ತು ನಂಬಿಕೆ ಯಾರೆಲ್ಲ ಇಡ್ತೀರೋ ನೀವು ಖಂಡಿತವಾಗಲೂ ಇವತ್ತು ಆ ಜೀವವನ್ನು ಅನುಭವಿಸ್ತೀರಾ. ಆದ್ದರಿಂದ ಎಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಹೇಳೋಣ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ. ಹೇಳೋಣ ಸೇರಿ, ತಂದೆಯಾದ ಕರ್ತನೇ ನನ್ನ ತಂದೆಯೇ, ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. 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 ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಯೇಸುವೇ
ನಿಮಗೆ ತಾನೇ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರಿಯ ಸಹೋದರ ಸಹೋದರಿಯರ, ಹಳೆ ಒಡಂಬಡಿಕೆಯಲ್ಲಿ ಪ್ರತಿ ವರ್ಷ ಯಾಜಕ ಇಸ್ರಾಯೇಲ್ ಮಕ್ಕಳ ಪಾಪ ಪರಿಹಾರ ಮಾಡುವ ಒಂದು ಕಾರ್ಯಕ್ಕಾಗಿ ಏನು ಮಾಡ್ತಿದ್ರು ಅಂದರೆ ಹೋತ ಹೋರಿಗಳ ರಕ್ತವನ್ನು ಬಲಿ ಅರ್ಪಿಸ್ತಾ ಇದ್ರು. ಆದರೆ ಅದು ನೆರಳು ಮಾತ್ರ, ಅದರಿಂದ ಪಾಪ ಪರಿಹಾರ ಇಲ್ಲ. ಯಾಕೆಂದರೆ ದೇವರು ಹೇಳ್ತಾರೆ ಕೀರ್ತನೆಗಳಲ್ಲಿ, ಹೋತ ಹೋರಿಗಳ ರಕ್ತದಿಂದ ಪಾಪ ಪರಿಹಾರ ಇಲ್ಲ ಇಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಸ್ನಾನಿಕ ಯೌವನ ಯೇಸು ದೀಕ್ಷಾ ಸ್ನಾನ ಪಡ್ಕೊಂಡು 1ನೇ ಅಧ್ಯಾಯ 29ನೇ ವಾಕ್ಯ ಅಂತ ಕಾಣುತ್ತೆ. ಅಲ್ಲಿ ಯೌವನನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಬೆರಳು ತೋರಿಸಿ ದೀಕ್ಷಾ ಸ್ನಾನ ಪಡ್ಕೊಂಡು ಬರುವಾಗ ಬೆರಳು ತೋರಿಸಿ ಹೇಳ್ತಾನೆ ಸ್ನಾನಿಕ ಯೌವನ, ಇದು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಯಾರನ್ನು ನೋಡಿ ಹೇಳ್ತಾರೆ ಅವರು? ಯೇಸುವನ್ನು. ಪ್ರಿಯ ಸಹೋದರ ಸಹೋದರಿ, ಈ ಭೂಮಿಯಲ್ಲಿ ರಕ್ತದಿಂದ ಮಾತ್ರವೇ ಪಾಪ ಪರಿಹಾರ, ಎಲ್ಲ ಮನುಷ್ಯರ ರಕ್ತದಿಂದ ಅಲ್ಲ. ನಿಮ್ಮಪ್ಪ ರಕ್ತ ಕೊಟ್ಟರೆ ಪರಿಹಾರ ಆಗೋದಿಲ್ಲ, ನಿಮ್ಮಮ್ಮ ರಕ್ತ ಕೊಟ್ಟರೆ ಪರಿಹಾರ ಆಗೋದಿಲ್ಲ. ಯಾಕಂದರೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರ ರಕ್ತದಲ್ಲಿ ಏನಿದೆ? ಪಾಪ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಆದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಪ ಇಲ್ಲ, ಆತನು ಪರಿಶುದ್ಧನಾಗಿದ್ದಾರೆ, ಅವರು ಪರಿಶುದ್ಧರಲ್ಲಿ ಪರಿಶುದ್ಧನಾಗಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಆತನ ರಕ್ತದಿಂದ 2000 ವರ್ಷಗಳ ಹಿಂದೆ ನಮ್ಮ ಒಬ್ಬೊಬ್ಬರ ಪಾಪಗಳನ್ನು ಯೇಸು ತೊಳೆದು ಶುದ್ಧೀಕರಿಸಿದ್ದಾರೆ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾರೆ. ಪ್ರಿಯರೇ, ಅಂಥ ದೇವರಿಗೆ ನಾವು ಹೃದಯದಿಂದ ಹೇಳೋಣ, ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ಈ ರಕ್ತ ಏನು ಮಾಡ್ತು ಗೊತ್ತಾ? ತಂದೆ ದೇವರ ಕೋಪವನ್ನು ತೆಗೆದುಹಾಕ್ತು. ಯಾಕೆಂದರೆ ತಂದೆಗೆ ಕೋಪ ಇತ್ತು, ಶತ್ರುಗಳಾಗಿದ್ವಿ ನಾನು ನೀವು. ಆದರೆ ಯೇಸು ಕ್ರಿಸ್ತನ ರಕ್ತ ನನ್ನನ್ನು ತೊಳೆದದ್ದರಿಂದ ಈಗ ತಂದೆ ದೇವರಿಗೆ ನಾನೇನಾದೆ? ಮಗನಾದೆ, ಮಗಳಾದೆ. ಈ ಕಾರ್ಯ ಆಗಿದ್ದು ಯೇಸು ಕ್ರಿಸ್ತನ ರಕ್ತಧಾರೆಯಿಂದ. ಆದ್ದರಿಂದ ಆ ರಕ್ತವನ್ನು ನೋಡೋಣ, ಆ ಯೇಸುವನ್ನು ನೋಡಿ ಹೇಳೋಣ, ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ಹೇಳೋಣ ಸರಿ, ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಂಬಿಕೆಯಿಂದ, ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹಲವು ವರ್ಷಗಳ ಹಿಂದೆ ನಾವು ಹೋದರೆ
ಬಲಿಪೂಜೆ ಅರ್ಪಿಸುವಾಗ ಗುರುಗಳು ಆ ಕಡೆ ತಿರ್ಕೊಂಡು ಬಲಿಪೂಜೆ ಅರ್ಪಿಸ್ತಾ ಇದ್ರು. ಪ್ರೈಸ್ ದ ಲಾರ್ಡ್. ಹೌದಾ? ನೋಡಿದ್ದೀರಾ? ಹೋಗ್ಲೇ ಕೇಳಿಸ್ಕೊಂಡಿದ್ದೀರಾ? ಪ್ರೈಸ್ ದ ಲಾರ್ಡ್. ಗುರುಗಳು ಆ ಕಡೆ ತಿರ್ಕೊಳ್ತಾ ಇದ್ರು, ನಮಗೆ ಮುಖ ತೋರಿಸ್ತಾ ಇರಲಿಲ್ಲ. ಮಾತ್ರವಲ್ಲೊಂದು ಪರದೆ ಕೂಡ ಇತ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತ ಈ ಭೂಮಿಯಲ್ಲಿ ಸುರಿಸುವ ಮುನ್ನ ನನಗೂ ತಂದೆಗೂ ಒಂದು ಪರದೆ ಇತ್ತು, ಪಾಪದ ಪರದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ಯಾವಾಗ ಸುರಿಯಲ್ಪಡ್ತೋ ಆ ತಂದೆಗೂ ನನಗಿದ್ದಂಥ ಪರದೆ ದೂರವಾಯಿತು. ಪ್ರಿಯರೇ, ಯೇಸು ಆ ಪರದೆಯನ್ನು ತೆಗೆದುಹಾಕಿದರು. ಈಗ ನನ್ನ ತಂದೆಯನ್ನು ನಾನು ನೋಡ್ಲಿಕ್ಕೆ ಆಗ್ತಿರಲಿಲ್ಲ, ಅವ್ರನ್ನ ನೋಡಿದ್ರೆ ಸುಟ್ಟೋಗ್ತಾ ಇದ್ದೆ ನಾನು. ಆದರೆ ಯೇಸು ಕ್ರಿಸ್ತನ ರಕ್ತ ನನ್ನನ್ನು ತೊಳೆದ ಕಾರಣ ಈಗ ನಾನು ತಂದೆಯೊಂದಿಗೆ ಒಂದಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನೊಂದಿಗೆ ದುಂದುಗಾರ ಮಗನ ಸಾಮತೆಯನ್ನು ನೀವು ನೋಡ್ತೀರಲ್ವಾ? ಪ್ರಿಯ ಸಹೋದರ ಸಹೋದರಿ, ಯಾವಾಗ ನನ್ನ ಯೇಸು ನನಗಾಗಿ ಬಂದದ್ದು, ಸತ್ತದ್ದು, ರಕ್ತ ಸುರಿಸಿದ್ದು ಅಂತೇಳಿ ನಿಮ್ಮ ಅಂತರಂಗದಲ್ಲಿ ಈ ಸತ್ಯವನ್ನು ನೀವು ತಗೊಳ್ತೀರೋ ಆ ಕ್ಷಣವೇ ನಿಮ್ಮ ಪಾಪ ಪರಿಹಾರ ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ದುಂದುಗಾರ ಮಗ ಓಡೋಡಿ ಬರ್ತಾನೆ, ನನ್ನ ಅಪ್ಪನ ಹತ್ರ ಸಾರಿ ಕೇಳ್ತೀನಿ, ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಓಡೋಡಿ ಬರುವಾಗ ಪ್ರಿಯ ಸಹೋದರ ಸಹೋದರಿ, ದೂರದಿಂದ ತನ್ನ ಮಗ ವಾಪಸ್ ಬರ್ತಾ ಇರೋದನ್ನು ನೋಡಿದ ಅಪ್ಪ ಏನು ಮಾಡ್ತಾನೆ? ಓಡಿ ಹೋಗ್ತಾನೆ ಮಗನ ಬಳಿಗೆ. ಪ್ರೈಸ್ ದ ಲಾರ್ಡ್. ಮಗನ ಬಳಿಗೆ ಹೋಗಿ ಏನು ಹೇಳ್ತಾನೆ? ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ ಅಂತ ಕೇಳ್ತಾನ? ಎಲ್ಲ ನಷ್ಟ ಮಾಡಿಬಿಟ್ಟಿಯಲ್ಲೋ ಅಂತ ಕೇಳ್ತಾನ? ಎಲ್ಲ ಹಾಳು ಮಾಡ್ಕೊಂಡು ಬಂದಿದ್ದೀಯಲ್ಲೋ ಅಂತ ಬೈತಾನ? ಅವನು ಎಲ್ಲಿಂದ ಬಂದಿದ್ದು ಗೊತ್ತಾ? ಹಂದಿಗೂಡಿಂದ. ಹಂದಿಗೂಡಿಂದ ಬಂದಂಥ ಮನುಷ್ಯ ಹೆಂಗಿರ್ತಾನೆ? ನೀವು ಮುಟ್ತೀರಾ? ಮುಟ್ಟಕ್ಕಾಗಲ್ಲ. ಆದರೆ ನನ್ನಪ್ಪ, ನನ್ನ ಯೇಸು ಈ ಹಂದಿಗೂಡಿನಿಂದ ಬಂದ ನನ್ನನ್ನು, ಈ ಪಾಪಿಯಾದ ನನ್ನನ್ನು, ಮಗನೇ ನಿನ್ನ ಪಾಪ ಎಲ್ಲ ನನಗೆ ಕೊಡೋ ಅಂತೇಳಿ ಹಾಗೇ ಒಪ್ಕೊಂಡು ನನ್ನಲ್ಲಿದ್ದ ಪಾಪವನ್ನು ಟ್ರಾನ್ಸ್ಫರ್ ಅವರಿಗೆ ಮಾಡಿಕೊಂಡು ಅವರಲ್ಲಿದ್ದ ಪರಿಶುದ್ಧತೆಯನ್ನು ನನಗೆ ಕೊಟ್ಟರು. ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆತನ ಪರಿಶುದ್ಧತೆಯಿಂದ ನಾನು ನೀವು ಪರಿಶುದ್ಧರಾಗಿದ್ದೀವಿ. ಆತನ ನೀತಿವಂತಿಕೆಯಿಂದ ಅನೀತಿವಂತರಾದ ನಾವು ನೀತಿವಂತರಾಗಿದ್ದೀವಿ. ಇದು ದೇವರ ಕೃಪೆ ಆಗಿದೆ. ಇವತ್ತು ನೀವು ನಾನು ಒಂದು ವೇಳೆ ದೇವರಿಂದ ದೂರ ಆಗಿರ್ಬೋದು, ಅರಿತುಕೊಳ್ಳದೆ ಜೀವಿಸಿರ್ಬೋದು. ಒಂದೇ ಒಂದು ಕ್ಷಣ, ಅಪ್ಪ ನಿನ್ನ ರಕ್ತದಿಂದ ನನ್ನನ್ನು ತೊಳೆದಿದೆಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ, ಇದನ್ನು ನಾನು ನಂಬ್ತೀನಪ್ಪ ಅಂತೇಳಿ ಮನಪೂರ್ವಕವಾಗಿ ನೀವು ನಿಜವಾಗಲೂ ಪ್ರಾರ್ಥಿಸೋದಾದರೆ ಆ ಪರಲೋಕದ ತಂದೆಯೊಂದಿಗೆ ನಿಮಗೆ ಸಂಬಂಧ, ಆ ಪರಲೋಕದ ಡ್ಯಾಡಿಯೊಂದಿಗೆ ನಿಮಗೆ ಒಂದು ಸತ್ಸಂಬಂಧವನ್ನು ನೀವು ಪಡ್ಕೊಳ್ತೀರ. ಮಾತ್ರವಲ್ಲ, ಆ ತಂದೆಯ ಪ್ರೀತಿಯನ್ನು ನಿಮ್ಮ ಒಳಗಡೆ ನೀವು ಅನುಭವಿಸ್ಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಸಮಾರಿಯ ಸ್ತ್ರೀ ಕೂತ್ಕೊಂಡಿದ್ಲು, ಅವಳ ಒಳಗಡೆ ಬರೀ ಗಾಯಗಳೇ, ಅವಳಲ್ಲಿ ಸಮಾಧಾನ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತರು ಆಕೆಯೊಂದಿಗೆ ಮಾತನಾಡುವಾಗ ಆ ಯೇಸು ಕ್ರಿಸ್ತರ ಬಾಯಿಂದ ಹೊರಟಂಥ ಮಾತುಗಳು ಅವಳ ಹೃದಯವನ್ನು ಸೇರಿತು. ಅವಳ ಹೃದಯದಲ್ಲಿದ್ದ ನೋವು ದೂರವಾಯಿತು. ತಂದೆಯ ಪ್ರೀತಿ ಅವಳಲ್ಲಿ ತುಂಬಿಕೊಳ್ತು. ಪ್ರಿಯ ಸಹೋದರ ಸಹೋದರಿ, ಯಾರ ಮುಂದೆ ಹೋಗಲಿಕ್ಕೆ ನಾಚಿಕೆ ಪಡ್ತಾ ಇದ್ಲೋ ಅದೇ ಊರಿಗೆ ಹೋಗಿ ನಾನು ಮೆಸ್ಸಾಯನನ್ನು ಕಂಡೆ ಅಂತ ಹೇಳ್ತಾಳೆ, ನಾನು ಯೇಸುವನ್ನು ಕಂಡೆ ಅಂತ ಹೇಳ್ತಾಳೆ. ಇವತ್ತು ಈ ಮನೆಯಿಂದ ಹೊರಗಡೆ ಹೋಗುವಾಗ ನೀವು ಕೂಡ ನಿಮ್ಮ ಹೃದಯದಿಂದ ವಿಶ್ವಾಸಿಸಿ ಬಾಯಿಂದ ನೀವು ಕೂಡ ಹೇಳಬೇಕು, ಈ ಪ್ರಾರ್ಥನೆಯಲ್ಲಿ ನಾನು ಯೇಸುವನ್ನು ಕಂಡುಕೊಂಡೆ, ನಾನು ಯೇಸುವನ್ನು ಕಂಡುಕೊಂಡೆ, ನನ್ನ ತಂದೆ ದೇವರ ಪ್ರೀತಿಯನ್ನು ನಾನು ಅನುಭವಿಸಿದೆ ಅಂತ ನೀವು ಒಬ್ಬೊಬ್ಬರು ಕೂಡ ಹೇಳಬೇಕು. ಪ್ರಿಯರೇ, ಅಂಥ ಒಂದು ಕಾರ್ಯವನ್ನು ಮಾಡಲಿಕ್ಕಾಗಿ ಯೇಸು ಕರ್ಕೊಂಬಂದಿದ್ದಾರೆ. ಆದ್ದರಿಂದ ಎಲ್ಲರೂ ಹೇಳೋಣ, ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಆಲಯದ ಹೊಸ ಮಾರ್ಗ ತೆರೆದಿರು. ನಂಬಿಕೆಯಿಂದ ಹೇಳೋಣ, ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ
ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. ಯೇಸುವನ್ನು ನೀವು ನಂಬಿದಾಗ, ಯೇಸು ನನ್ನನ್ನು ರಕ್ತದಿಂದ ತೊಳೆದಿದ್ದಾರೆ ಎಂಬ ಭರವಸೆ ನಿಮಗೆ ಯಾವ ಕ್ಷಣ ಆಗುತ್ತೋ ಆ ಕ್ಷಣದಲ್ಲಿ ಪ್ರಿಯ ಸಹೋದರ ಸಹೋದರಿ, ಈ ಭೂಲೋಕದಲ್ಲ, ನಿಮ್ಮ ಆತ್ಮ ಪರಲೋಕದಲ್ಲಿ ತಂದೆ ದೇವರೊಂದಿಗೆ ಇರ್ತದೆ ಪ್ರಿಯರೇ. ಒರಿಜಿನಲ್ ಆಗಿ ನೀವು ಅಲ್ಲಿರ್ತೀರ ಪ್ರಿಯರೇ. ಅಂಥ ಒಂದು ಸದವಕಾಶವನ್ನು, ಅಂಥ ಒಂದು ಅಪಾರವಾದ ಕೃಪೆಯನ್ನು ನನ್ನ ಮೇಲೆ ತೋರಿಸಿದ ಆ ದೇವರಿಗೆ ಹೇಳೋಣ, ಘನತೆಯೂ ಗೌರವವೂ ಯೇಸುವೇ ನಿಮಗೆ ತಾನೇ. ಘನತೆಯೂ ಗೌರವವೂ ಯೇಸುವೇ ನಿಮಗೆ ಚಪ್ಪಾಳೆಯೊಂದಿಗೆ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವು ನಿಮಗೆ. ಆರಾಧನೆ ನಿಮಗೆ ಅನುದಿನವು ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಆರಾಧನೆ 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 ನನ್ನ ಯೇಸುವಿಗೆ. ಆರಾಧನೆ 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 ನನ್ನ ಆತ್ಮನಿಗೆ. ಆರಾಧನೆ 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 ನನ್ನ ತಂದೆಗೆ. ಆರಾಧನೆ ಆರಾಧನೆ ನನ್ನ ದೇವನಿಗೆ. ಆರಾಧನೆ 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 ನನ್ನ ತಂದೆಗೆ. ಆರಾಧನೆ ಆರಾಧನೆ ತ್ರಿಯೇಕ ದೇವನಿಗೆ. ಆರಾಧನೆ ಆರಾಧನೆ ತ್ರಯೇಕ ದೇವನಿಗೆ. ಹಾಲೆಲೂಯ ಹಾಲೆಲೂಯ. ಸ್ವರವೆತ್ತಿ ಎಲ್ಲರೂ ನನಗಾಗಿ ಪ್ರಾಣ ಕೊಟ್ಟ ದೇವನನ್ನು ನೋಡುತ್ತಾ ಸ್ತುತಿ ಮಾಡೋಣ ಎಲ್ಲರೂ. ಹಾಲೆಲೂಯ 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 ಹಾಲೆಲೂಯ. ಸ್ವರವೆತ್ತಿ ಸ್ವರವೆತ್ತಿ ಶಕ್ತಿಯಿಂದ ಶಕ್ತಿಯಿಂದ. ಹಾಲೆಲೂಯ 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 ಹಾಲೆಲೂಯ. ಅಪ್ಪ ಯೇಸುವೇ, ನನ್ನನ್ನು ನಿಮ್ಮ ರಕ್ತದಿಂದ ತೊಳೆದ ದೇವನೇ ಸ್ತೋತ್ರ. ಅಪ್ಪ, ಶತ್ರುವಾಗಿದ್ದ ನನ್ನನ್ನು ಮಿತ್ರನಾಗಿ ಮಾಡಿಕೊಂಡ ದೇವನೇ ಸ್ತೋತ್ರ. ಈ ಲೋಕದ ಕೊಚ್ಚೆಯಲ್ಲಿದ್ದ ನನ್ನನ್ನು ಅಪ್ಪ ಯೇಸುವೆ ನಿಮ್ಮ ರಕ್ತದಿಂದ ತೊಳೆದು ಪರಲೋಕದ ಮಗನಾಗಿ ಮಗಳಾಗಿ ಮಾರ್ಪಡಿಸಿದ ದೇವನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಇಲ್ಲಿ ಬಂದಿರುವ ಎಲ್ಲ ಮಕ್ಕಳ ಮೇಲೆ ನಿನ್ನ ರಕ್ತ ಸುರಿಯಲ್ಪಡಲಿ ಅಪ್ಪ. ನಿನ್ನ ಪ್ರೀತಿಯ ಅನುಭವ ಒಬ್ಬೊಬ್ಬರ ಹೃದಯದಲ್ಲಿ ಸ್ವೀಕಾರವಾಗಲಿ ಅಪ್ಪ. ಎಲ್ಲ ಮಕ್ಕಳು ನಿನ್ನ ಪ್ರೀತಿಯನ್ನು ಅನುಭವಿಸುವಂತಾಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ಎಲ್ಲ ರೋಗಗಳು ದೂರವಾಗಲಿ ಅಪ್ಪ. ಎಲ್ಲ ಚಿಂತನೆಗಳು ದೂರವಾಗಲಿ ಅಪ್ಪ. ಹೃದಯ ತೆರೆಯಲ್ಪಡಲಿ ಅಪ್ಪ, ಹೃದಯ ತೆರೆಯಲ್ಪಡಲಿ ಅಪ್ಪ. ವಾಕ್ಯಕ್ಕಾಗಿ ದಾಹ ಉಂಟಾಗಲಿ ಅಪ್ಪ, ವಚನಕ್ಕಾಗಿ ದಾಹ ಉಂಟಾಗಲಿ ಅಪ್ಪ. ಪರಿಶುದ್ಧಾತ್ಮನ ಚಲನೆ ಇಲ್ಲಿ ಉಂಟಾಗಲಿ ಅಪ್ಪ. ಹಾಲೆಲೂಯ 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 ಹಾಲೆಲೂಯ.